ನೀವ್ಯಾರು ಇಲ್ಲಿ ಏನ್ ನಡೀತು ನನಗೆ ಗೊತ್ತಿಲ್ಲ, ತಿಳ್ಕೊತೀನಿ. ಆದ್ರೆ ಅವ್ರು ಹೊರಗಡೆ ಹೋಗಿದ ರೀತಿ ನೋಡಿದ್ರೆ ಕನ್ಫರ್ಮ್ ಆಗಿ ಇಲ್ಲೇನೋ ನಡೆದಿದೆ ಅಂತ ಅರ್ಥ. ಅದು ತಪ್ಪು. ಏಯ್, ಯಾರ ನೀನು? ಅವ್ರ ಡ್ರೈವರ್ ಹತ್ರ ಏನೋ ಡಿಸ್ಕಷನ್. ಕಳ್ಸೋ ಆಚೆ. ಜನ ಕೊಡ್ಬಿಟ್ರೆ ನೀನೇನ್ ದೊಡ್ಡ ಕಿಲಾಡಿನಾ? 4 ಲಕ್ಷ ಜನಕ್ಕೆ ಬಗ್ಸಿ ಹೊಡೆದಮ್ಮ ನಾನು MP ಆಗಿರೋದು. ನಾನು ಹೋಮ್ ಮಿನಿಸ್ಟರ್ ಡೈಲಿ ರೆಮ್ಮೆ ಆಡ್ತೀವಿ ಗೊತ್ತಾ ನಿನ್ಗೆ? ಸ್ಟೇಟಸ್ ಸೆಂಟ್ರಲ್ ಸರ್ ಕೇಳಿಸ್ತಲ್ಲ? ಏನ್ ಬಿಲ್ಡಪ್ಪ? ನಿನ್ನಂತಾರ ನನ್ನ ಲೈಫಲ್ಲಿ ಎಷ್ಟು ಜನ ನೋಡಿಲ್ಲ. ನನಗೂ ವಯಸ್ಸಾಗೈತೆ, ತಲೆ ಕೂದಲು ಬೆಳಗಾಗೈತೆ, ಡೈ ಹಾಕಿದ್ದೀನಿ ಅಷ್ಟೇ. ಡನ್ ಸರ್. ಹಲೋ, ಸಾರಿ ಸರ್, ಇವನು ಇಂತ ಕಚಡ ನನ್ ಮಗ ಅಂತ ನನಗೆ ಗೊತ್ತಿರ್ಲಿಲ್ಲ ಸರ್. ಏನಾಯ್ತು ಅಣ್ಣ? ಏನೇನಾಯ್ತು? ಬೈಸಿಕಲ್ ಯಾವ್ದು, ಬುಲೆಟ್ ಟ್ರೈನ್ ಯಾವ್ದು ಅಂತ ಗೊತ್ತಾಗಲ್ಲ. ಡೆಲ್ಲಿಯಿಂದ ಹೋಮ್ ಮಿನಿಸ್ಟರ್ ಫೋನ್ ಮಾಡಿದ್ರು, ನನಗೆ ಅರ್ಥ ಆಗ್ಲಿ ಅಂತ ಕನ್ನಡ ಡಿಕ್ಷನರಿ ಇಟ್ಕೊಂಡು ಹೋಗಿತಾವ್ರೆ. ನಿನ್ನ ಏನ್ ನೋಡ್ತಾ ಇದ್ಯಾ? ಏನ್ ಸಿನಿಮಾ ನೋಡ್ತಾ ಇದ್ಯಾ? ಭೂಕಂಪ ಸುನಾಮಿ 2 1 ಮಾಡ್ಬಿಡ್ತಾನೆ. ನನ್ ಪೋಸ್ಟ್ ಇನ್ನೂ ಇದೆಯಾ ಸರ್? ಅದನ್ನ ನಾನು ಹೇಳ್ತೀನಿ ಬನ್ನಿ. ನಿನಗೆ ಹೋಟ್ಲ್ ಇಷ್ಟ ಆದ್ರೆ ಮಾರ್ಬಿಡ್ಬೇಕು, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀಯ. ಅವ್ರನ್ನ ಕಾಪಾಡಕ್ ನಾನಿದ್ದೀನಿ. ನನ್ನಿಂದ ನಿನ್ನನ್ ಯಾರಪ್ಪ ಕಾಪಾಡ್ತಾರೆ? ನನ್ನ ಕೈಯಲ್ಲಿದೆ, ನಿನ್ ಕೆನ್ನೆಯಲ್ಲಿದೆ. ಇನ್ನರ್ಧ ಗಂಟೆಯಲ್ಲಿ ಅಲ್ಲಿರೋ ಡಾಕ್ಯುಮೆಂಟ್ಸ್ ಅವ್ರ ಕೈಯಲ್ಲಿ ಇಲ್ಲ ಅನ್ಕೋ. ಮುಂದೆ ಹೇಳ್ಬೇಡಿ, ನನ್ನ ತಲೆ ನಿಮ್ಮ ಕೈಲಿರುತ್ತೆ. ಅರ್ಥ ಆಯ್ತಲ್ಲ? ಪೇಪರ್ ಪೆನ್ ತಗೋ. ಗೌರವಾನ್ವಿತ ಸರಸ್ವತಿ ಸಿಸ್ಟರ್ಗೆ ವಿನಂತಿ. ಅಮ್ಮ, ನಿಮ್ ಜೊತೆ ಆ ತರ ನಡ್ಕೋಬಾರ್ದಾಗಿತ್ತು. ತಗೊಳ್ಳಿ ಈ ಪೇಪರ್ನ. ಇನ್ಮೇಲೆ ಪ್ರತಿ ವರ್ಷ ನಿಮ್ಮನ್ನ ತಂಗಿ ಅನ್ಕೊಂಡು ಸಂಕ್ರಾಂತಿಗೆ ಬಟ್ಟೆ ತಂದು ಕೊಡ್ತೀನಿ ತಾಯಿ, ಯುಗಾದಿಗೆ ಸ್ವೀಟ್ ತಂದು ಕೊಡ್ತೀನಿ, ಈ ಗೌರಿ ಹಬ್ಬಕ್ಕೆ ಅರ್ಶಿನ ಕುಂಕುಮ ತಂದು ಕೊಡ್ತೀನಿ. ಹಿಂದೆ ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸ್ಬಿಡು ತಾಯಿ. ಏನಾಯ್ತು? ಅರ್ಧ ಗಂಟೆ ಮುಂಚೆ ಸೈತಾನ್ ತಲೆ ಮೇಲೆ ಕೂತಿದ್ದ, ಹೋಟ್ಲ್ ಬೇಕು ಅಂದೆ. ಈಗ ಹಾರ್ಟ್ ಅಲ್ಲಿ ಓಂ ಶಕ್ತಿ ಹಾರ್ಮೋನಿಯಂ ಬಾರಿಸ್ತಿದ್ದಾಳೆ, ಅದಕ್ಕೆ ವಾಪಸ್ ಕೊಡ್ತಾ ಇದ್ದೀನಿ. ಇದಕ್ಕಿದ್ದಾಗೆ ಯಾಕೆ ಚೇಂಜು? ಅಯ್ಯೋ ಓಂ ಶಕ್ತಿ, ಅವಾಗ ಗಲಾಟೆ ಮಾಡಿ ಹೋಟ್ಲ್ ಕಿತ್ಕೊಳ್ಳುವಾಗ ಒಂದು ಪ್ರಶ್ನೆನೂ ಕೇಳಿಲ್ಲ. ಇವಾಗ ಬದಲಾಗಿ ವಾಪಸ್ ಕೊಡ್ತಾ ಇದ್ದೀನಿ. ಯಾಕೆ ಸರ್ ಇಷ್ಟೊಂದು ಕ್ವಶನ್ಗಳು? ಒಳ್ಳೇದಕ್ಕೆ ಬೆಲೆನೇ ಇಲ್ವಾ? ನಿಮ್ಮ ಹಿಂದೆ ಒಂದು ಕಿಚ್ಚಿದೆ ತಾಯಿ. ಸಂಕ್ರಾಂತಿಗೆ ಹಾಯಿಸಿದ ಬೆಂಕಿ ತುಳ್ಕೊಂಡು ಬರೋಷ್ಟು ಸುಲಭ ಅಲ್ಲ. ಆ ಕಿಚ್ಚನ್ ದಾಟ್ಕೊಂಡು ನಿಮ್ಮ ಹತ್ರ ಬರೋದು. ಆವಾಗ ತವರಿಗೆ ಬಾ ತಂಗಿ, ಇನ್ನು ಬರ್ತೀನಿ ತಾಯಿ.